ಇವತ್ತು ನಾವು ನಮ್ಮ ಹೊಸಕೋಟೆ ನಗರದ ಅಮಾನಿ ದೊಡ್ಡಕೆರೆಯಲ್ಲಿ ಹೊಸಕೋಟೆ ನಗರದ ನೀರಿನ ಅಭಾವ ಮತ್ತು ಸಮಸ್ಯೆನ ಬಗೆಹರಿಸೋಕ್ಕೋಸ್ಕರ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ನಗರಸಭೆಯ ವತಿಯಿಂದ ಸುಮಾರು 9 ಕೊಳವೆ ಬಾವಿಗಳನ್ನ ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಾನು ಈ ಬಾರಿ ಸುಮಾರು ಒಂದು 6 ಕೊಳವೆ ಬಾವಿಗಳನ್ನ ಕೊರೆಸಿ ಒಟ್ಟಾರೆ 15 ಕೊಳವೆ ಬಾವಿಗಳನ್ನ ಹೊಸದಾಗಿ ಹಾಕಿ ನಗರಕ್ಕೆ ಬೇಕಾದಂಥ ನೀರು ಸರಬರಾಜಿನ ವ್ಯವಸ್ಥೆನ ಮತ್ತೆ ಒಂದು ವ್ಯವಸ್ಥೆಗೆ ತರಂಥ ಒಂದು ಕೆಲಸಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ವಿ. ವಿಶೇಷವಾಗಿ ನಮ್ಮೆಲ್ಲರಿಗೂ ತಿಳಿದಂಗೆ ಬೇಸಿಗೆ ಕಾಲ ಆದಾಗ ಪ್ರತಿ ಸರಿನೂ ಕೂಡ ನೀರಿನ ಅಭಾವ ಆಗುತ್ತೆ. ಆದರೆ ಈ ಬಾರಿ ಏನಾಯಿತು, ಕಳೆದ ಮಳೆಗಾಲದಲ್ಲಿ ಸರಾಸರಿಯಾಗಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು 880ರಿಂದ 890 ಮಿಲಿ ಅಷ್ಟು ಮಳೆ ನೀರು ಆಗ್ತಾಯಿತ್ತು. ಈ ಬಾರಿ ನಮಗೆ ಬರೀ 800 mm ಅಷ್ಟು ಮಳೆ ಆಗಿದೆ. ಹತ್ರ ಒಂದು 80ರಿಂದ 90 mm ನೀರು ಕಡಿಮೆ ಆಗಿದೆ. ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟೇ ನೀರಾಗಿರೋದು ಬಿಟ್ಟರೆ ಹರಿದು ಬಂದಂಥ ನೀರಾಗಿರ್ಬೋದು, ಕೆರೆಗಳಲ್ಲಿ, ಕುಂಟೆಗಳಲ್ಲಿ, ಕಾಲುವೆಗಳಲ್ಲಿ ನೀರು ಶೇಖರಣೆ ಆಗೋಂಥ ಥರ ಮಳೆ ಈ ಬಾರಿ ಆಗಿಲ್ಲ. ಅದರಿಂದ ಸ್ವಲ್ಪ ನೀರಿನ ಅಭಾವ ನಗರದ ಪ್ರದೇಶಗಳಲ್ಲಿ ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಕೂಡ ನಾವು ಈ ಬಾರಿ ನೋಡ್ತಾ ಇದ್ದೀವಿ. ಗ್ರಾಮಾಂತರ ಭಾಗಗಳಲ್ಲಿ ಈಗಾಗಲೇ ಟಾಸ್ಕ್ ಫೋರ್ಸ್ನ ಮಾಡಿ ಸುಮಾರು ಒಂದು 40 ಗ್ರಾಮಗಳಲ್ಲಿ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅಲ್ಲೆಲ್ಲ ಕೊಳವೆ ಬಾವಿಗಳು ಕೊರೆಯುವಂಥ ಒಂದು ವ್ಯವಸ್ಥೆಯೂ ಕೂಡ ಮಾಡಿದ್ದೀವಿ. ಮತ್ತು ಬೇರೆ ಕಡೆಗಳಲ್ಲಿ ಎಲ್ಲೂ ರೈತರು ಅವರ ಒಂದು ಕೊಳವೆ ಬಾವಿಗಳಲ್ಲಿರ್ತಕ್ಕಂಥ ನೀರನ್ನ ಗ್ರಾಮಗಳಿಗಾಗಿರ್ಬೋದು, ನಗರಕ್ಕಾಗಿರ್ಬೋದು ಹರಿಸೋಂಥ ಕಡೆ ಅವ್ರಿಗೆ ಕೊಡಬೇಕಾದಂಥ ಅನುದಾನಗಳನ್ನ ಸರ್ಕಾರದ ಕಡೆಯಿಂದ, ಗ್ರಾಮ ಪಂಚಾಯತಿಗಳಿಂದ, ನಗರಸಭೆಯಿಂದ ಕೊಡುವಂಥ ವ್ಯವಸ್ಥೆಯೂ ಕೂಡ ಮಾಡಿದ್ದೀವಿ. ಇವತ್ತು ನಾವಿಟ್ಕೊಂಡಿರ್ತಕ್ಕಂಥ ಒಂದು ಟಾರ್ಗೆಟ್ ಏನಂದರೆ, ಯುಗಾದಿ ಹಬ್ಬದೊಳಗಡೆ ಏನಿವತ್ತು ಸುಮಾರು ಹಿಂದೆಯಿಂದನೂ ಕೂಡ 3-4 ದಿನಕ್ಕೊಮ್ಮೆ ಏನು ಹಳೆ ಟೌನಲ್ಲಿ ನೀರು ಬರ್ತಾ ಇರ್ತಕ್ಕಂಥದ್ದು, ಒಂದು 4-5 ದಿನಕ್ಕೊಮ್ಮೆ ಏನು ಎಕ್ಸ್ಟೆನ್ಷನಲ್ಲಿ ನೀರು ಬರ್ತಾ ಇರ್ತಕ್ಕಂಥದ್ದು, ಆ ವ್ಯವಸ್ಥೆನ ಮತ್ತೊಮ್ಮೆ ತರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸೇರಿಕೊಂಡು ನಾವು ನಮ್ಮ ನಗರಸಭೆಯವರಾಗಿರ್ಬೋದು, ಬೈರಣ್ಣವರಾಗಿರ್ಬೋದು, ನಮ್ಮ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಈ ಒಂದು ಕೈ ಜೋಡಿಸ್ಕೊಂಡು ಈ ಒಂದು ವ್ಯವಸ್ಥೆನ ಒಂದು ರೂಪಕ್ಕೆ ತರೋದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಯುಗಾದಿ ಒಳಗಡೆ ಹೊಸಕೋಟೆ ನಗರಕ್ಕೆ ಯಾವ ಥರದಲ್ಲಿ ನೀರಿನ ವ್ಯವಸ್ಥೆ ಇತ್ತು ಮತ್ತೊಮ್ಮೆ ಅದನ್ನು ತಂದು ಕೊಡ್ತೀವಿ ಅಂತೇಳಿ. ಇಲ್ಲ, ಇವಾಗ 9 ಕೊಳವೆ ಬಾವಿಗಳಲ್ಲಿ ಸುಮಾರು 5 ಕೊಳವೆ ಬಾವಿಗಳನ್ನ ಬಾಲಾಜಿ ಲೇಔಟ್ ಕಡೆ ಎಕ್ಸ್ಟೆನ್ಷನ್ ಕಡೆ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನೂ ಒಂದು 3-4 ಕೊಳವೆ ಬಾವಿಗಳನ್ನ ಗಟಿಂಗ್ನಬಿ ಸಂಪಿಗೆ ಬೇರೆ ಬೇರೆ ಕಡೆಗಳನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ದೊಡ್ಡ ಬಾವಿಗೆ ಇಲ್ಲಿರ್ತಕ್ಕಂಥ ಸಂಪುಗಳಿಗೆ ವೈಯಕ್ತಿಕವಾಗಿ ಕೊರೆಸ್ತಾ ಇರ್ತಕ್ಕಂಥದ್ದು. ಅಂದರೆ ಒಟ್ಟಾರೆ 15 ಬೋರು ಪೂರ್ತಿ ನಮ್ಮ ನಗರ ಏನಿದೆ, ನಗರದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ನೀರು ಸರಬರಾಜು ಮಾಡಬೇಕು, ಕೆಲವೊಂದಕ್ಕೆ ಡೈರೆಕ್ಟಾಗಿ ಲೈನ್ಗೆ ಕನೆಕ್ಷನ್ ಆಗುತ್ತೆ, ಕೆಲವೊಂದು ಸಂಪ್ಗೆ ಕನೆಕ್ಷನ್ ಕೊಡೋದಾಗುತ್ತೆ. ಅದರಿಂದ 2 ಥರದ ವ್ಯವಸ್ಥೆನೂ ಇದರಲ್ಲಿ ನಡ್ಕೊಳ್ತಾ ಬರ್ತಾ ಇದೆ.